ತಗೊಳಕ್ಕಾಗೋರು ಈ ರೂಮ್ ಇರೋರು ಮಾತ್ರ. ಈ ರೂಮೇ ಒಂದು 22. ಸೊ 22 ಕೊಟ್ಟ ಮೇಲೆ 22 ಪ್ಲಸ್ 15,300. ಅದೇ ಬ್ರೋ, ಜಗತ್ತು ಮುಂದಕ್ಕೆ ಹೋಗಿದೆ, ನಾವು ಹಿಂದೆ ಇದೀವಿ. ರೇಟ್ ಜಾಸ್ತಿ ಅಂತ ಅನ್ಸುತ್ತೆ ನಮಗೆ. ಐದೂವರೆ ಟೈಮ್, ಮಾರ್ನಿಂಗ್ ಶೂಟ್ ಇದೆ. ಸೊ ಇವಾಗ ಮನೆ ಬಿಡ್ತಾ ಇದ್ದೀನಿ. ನಮ್ಮ ಹೊಸ ಬೈಕ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಯಾವುದು ಅಂತ. ಸೊ ಗಾಡಿ ರೆಡಿ ಇದೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. 6 to 6 ಕಾಲ್ ಶೀಟ್. ಸೊ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆಗೆ ಮುಗಿಯುತ್ತೆ. ಸೊ ದೇವ್ರಿಗೊಂದು ನಮಸ್ಕಾರ ಹಾಕಿ ಕಮಾನ್ ಲೆಟ್ಸ್ ಗೋ. ಸಾಕ್ಷಿ ಅವ್ರಿಗೆ ಒಂದು ಕ್ವಿಕ್ ಕ್ವಶನ್. ನೀವು ನನಗೆ ಸಿಕ್ಕಿದಾಗೆಲ್ಲ ಏನೋ ಒಂದು ಎಡವಟ್ಟೆ ಆಗ್ತಾ ಇರುತ್ತಲ್ಲ, ಯಾಕೆ? ನೀವು ಆ ಥರ ಮಾಡ್ತೀರಾ? ನಿಮಗೆ ಜಾಸ್ತಿ ದುರಾಂಕಾರ ಅಲ್ವಾ? ನನ್ನಲ್ಲಿರೋ ದುರಾಂಕಾರನ ತೋರ್ಸೋ ತರ ಇವ್ರು ರಿಯಾಕ್ಟ್ ಮಾಡಿದಾಗ ಆಬ್ವಿಯಸ್ಲಿ ಒಬ್ಬ ಹುಡುಗ ದುರಾಂಕಾರದಲ್ಲೇ ಆನ್ಸರ್ ಮಾಡ್ತಾನೆ. ಹೇರ್ ಸ್ಟ್ರೈಟ್ನಿಂಗ್ 1200, ಪರವಾಗಿಲ್ಲ. ಮಿಷಿನೇ ಬಂದ್ಬಿಡುತ್ತೆ. ಹಾಯ್ ಬ್ರೋ ರಿವರ್ಸ್ ಶಾಟ್, ರಿವರ್ಸ್ ಗೇರಲ್ಲಿ ಇದೆ ಬೇಡ ಗಾಡಿ. ನನಗೆ ಸ್ವಾಭಿಮಾನ ಹೆಚ್ಚು, ಅದಕ್ಕೆ. ನಮ್ಮ ಸ್ವಾಭಿಮಾನ ಕರೆಕ್ಟ್ ಆದಾಗ ಯಾವುದೇ ವ್ಯಕ್ತಿ ದುರಾಂಕಾರ ತೋರಿಸ್ತಾನೆ. ಸೀರಿಯಲ್ ಅಲ್ಲಿ ಇವ್ರು ಗೆದ್ದಿರ್ಬೋದು, ಬಟ್ ಇಲ್ಲಿ ಇವ್ರು ಸೋತ್ರು. ನೋಡ್ತಾ ಇದ್ದಾರೆ ಬ್ರೋ ಡೀಪ್ ಆಗಿ. 11,800 ರೂಪಾಯಿ. 11,800 ರೂಪಾಯಿ ಏನು ಊಟ? ಒಂದು ಊಟ ತೋರಿಸಿಲ್ಲ. 11,800. ಸೊ ಇದೆ ಒಟೇರಾ ಹೋಟೆಲ್. ಸೊ ಅವರು ಒಂದು 3 days ಬ್ಯಾಕು ಫ್ರೆಂಡ್ಸು ಶೃಂಗೇರಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಪಕ್ಕದಲ್ಲಿ ಪಾಸ್ ಆಯ್ತು ಜಿಗ್ ಅಂತ ಜೋರಾಗಿ. ಐ ವಾಸ್ ಲೈಕ್ ಮಗ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್, ಯಾವಾಗ ಸಾಯಕ್ಕೂ ಮುಂಚೆ ಒಂದ್ಸಲಿ ಈ ಗಾಡಿನ ಮುಟ್ಟಬೇಕು ಇಲ್ಲ ಓಡಿಸ್ಬೇಕು ಅಂತ ಆಸೆ ಇತ್ತು. ಮ್ಯಾನಿಫೆಸ್ಟೇಷನ್ ಎಷ್ಟು ಸ್ಟ್ರಾಂಗ್ ಅಂತ 3 days ಬಿಫೋರ್. ಸೊ ಇಟ್ಸ್ ಹ್ಯಾಪನಿಂಗ್ ಟುಡೇ. ಬರ್ತಾ ಇಲ್ಲ. 426 rupees ನೀರು. ಬ್ರೋ ಎಷ್ಟು ಬಾಟ್ಲು ಬರುತ್ತೆ ಹೇಳಿ? 10 ರೂಪಾಯಿದು. 100 ರೂಪಾಯಿ ಖಾತಾರೆ 4 ಕೇಸ್ ಬರುತ್ತೆ. 14,050 ರೂಪಾಯಿ. ಬಾಲಿ ಮಸಾಜ್. ಬಾಲಿಗೆ ಹೋಗೋದೇ ಬೇಡ, ಎಲ್ಲ ಇಲ್ಲೇ ಮಾಡ್ಬಿಡ್ತಾರೆ. 3 hours later. ಮಿಡ್ ನೈಟ್ 1 ಗಂಟೆ ಆಗಿದೆ. ಸೊ 1 ಗಂಟೆ ಟೈಮಲ್ಲೂ ಸರ್ನ ನಾನು KGF ಚಾಪ್ಟರ್ 2 ನಲ್ಲಿ ನೋಡಿದ್ದೆ. ರೂಲ್ಸ್ ರೆಗ್ಯುಲೇಷನ್ಸ್ ಇಂದ ಅವ್ರಿಗೂ ಹೋಗ್ತಿದೆ, ನನಗೂ ಬರ್ತಿದೆ, ಜೊತೆಗೆ ನಮ್ಮ ಪಾರ್ಟಿಲಿರೋ 200 ಮೆಂಬರ್ಗಳಿಗೂ ಹೋಗ್ತಿದೆ. ಮೇಡಮ್ ಎಷ್ಟು ದುಡ್ಡು ಬಂತು ಸರ್ KGF? ಸುಮಾರು ಕೋಟಿಗಳಷ್ಟು ಬಂತು. ಇಲ್ಲ ಬರೀ ಚಿನ್ನನೇ ಕೊಟ್ರ ಅಥವಾ ಬರೀ ದುಡ್ಡನ್ನು ಕೊಟ್ರ? ಹಾಯ್ ಥ್ಯಾಂಕ್ ಯು ಬ್ರೋ. ನೋಡಿ ಡೈರೆಕ್ಟ್ರು ನಮ್ ಸೆಟ್ ಅಲ್ಲಿ ಡೈರೆಕ್ಟ್ರೇ ಹೀರೋ ತರ ಇದಾರೆ. ಇವತ್ತು ವಿತ್ ದಿಸ್ ಬ್ಯೂಟಿಫುಲ್ ವಿಂಟೇಜ್ ಕಾರ್ ಅಲ್ಲಿ ನಮ್ ಶೂಟ್ ನಡೀತು. ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸು ಇದನ್ನ ಓಡಿಸೋದು. ಏನೋ ಅಂದ್ರಲ್ಲ, ಅದೇ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಹೇಳಿ. ನಾವು ಟ್ರಾಫಿಕ್ ಅಲ್ಲಿ ಶೂಟ್ ಮಾಡೋಕ್ಕಾಗದೆ ಇವಾಗ ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ ಶೂಟ್ ಮಾಡ್ತಿದ್ದೆ ಮಿಡ್ ನೈಟು. ದಿಸ್ ಇಸ್ ಅ ಮಿಡ್ ನೈಟ್ ಸೀನ್. ಸರ್ ಹೆಂಗನ್ನಿಸ್ತಾ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೈಟ್ ಶೂಟ್? ಗುಡ್ ಎಂಜಾಯಿಂಗ್ ಆಸ್ ಯೂಶುವಲ್. ಅದೀಗ ನೀರು ತುಂಬಿಸಿದ್ರಲ್ಲ, ವೆಯ್ಟ್ ಜಾಸ್ತಿ ಆಗೋಯ್ತು. ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ನಮ್ಮದು ಒಂದು ಇವೆಂಟ್ ಇದೆ, ಸೀರಿಯಲ್ ಇವೆಂಟು. ಗಾಡಿ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸುಸ್ತಂದರೆ ಆಗಲ್ಲ. 1200 cc ಟ್ವಿನ್ ಸಿಲಿಂಡರ್ ಬರಲ್ಲ. ಗಾಡಿ ಬಂತು. ಆ ಗಾಡೀಲಿ ಇನ್ನೂ ಯಾರೂ ಬಂದಿಲ್ಲ. ಬಾಯ್ ಇದೆ ದೇವೇಗೌಡರು ಮನೆ. ನೋಡಿ ಕ್ರೇಜಿಯೆಸ್ಟ್ ಪಾರ್ಟ್ ಏನಂದ್ರೆ, ನಮ್ಮ ಅಕಾಡೆಮಿ ಕೆಳಗಡೆ ಇವ್ರ ವೈಫ್ ವರ್ಕ್ ಮಾಡ್ತಾ ಇರೋದಂತೆ. ಈ ಬೈಕ್ ತುಂಬಾ ಚೆನ್ನಾಗಿದೆ. ಇದು ಬೈಕ್ ನಾನು ನೋಡ್ಬಿಟ್ಟಿಲ್ಲ, ಇದು ಬ್ರೋಗಾಡೋದು ಬೈಕು. ಬೈಕ್ ಗ್ರೀನ್ ಕಲರ್, ಗ್ರೀನ್ ಬೈಕ್, ಡರ್ಟ್ ಬೈಕ್. ಓಡೋದ್ರ ಪಕ್ಕ ನಿಲ್ಸೋಡು ಜೂಪಿಟರ್ ಬ್ಲೂ ಕಲರ್. ಓಡೋದು ಕಳ್ಸೋಣ ಡೈಲಿ. ನೋಡಿ ಕನೆಕ್ಷನ್ ಎಲ್ಲಿಂದ ಎಲ್ಲಿದೆ ನಮಗೆ ಗೊತ್ತೇ ಇರಲ್ಲ. ಸೊ ನಮ್ಮ ಸುತ್ತಮುತ್ತನೇ ಸುಮಾರು ವಿಷಯ ನಡೀತಾ ಇರುತ್ತೆ, ನಮಗೆ ಗೊತ್ತೇ ಆಗಿರಲ್ಲ. ನಿಮ್ದು ಯಾವ ಊರು? ನಮ್ದು ಪ್ರಾಪರ್ ಮಂಡ್ಯ. ಸೊ ಹೀರೋಯಿನ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡ್ತೀವಿ. ಬಟ್ ಇಲ್ಲಿಂದ ಹೀರೋಯಿನ್ ಅವ್ರ ಮನೆಗೆ ಹೋಗೋದೇ ಒಂದು ಊರ್ ತರ ಅಲ್ವಾ ಸರ್? ಎಷ್ಟು ಓಡಿಸಿದೆ ಸರ್? ಎಷ್ಟು ಓಡಿದೆ ಗಾಡಿ? ಸರ್ ಇದು ಬಂದು 6 ಲಕ್ಷ ಓಡಿದೆ. 6 ಲಕ್ಷನಾ? ಹೌದು, 6 lakhs ಓಡಿದೆ. 6 lakh kilometers. ಹೌದು. ಇಂಜಿನ್ ಬಿಚ್ಚಿಲ್ಲ? ಇಲ್ಲ. ಓ ಮೈ ಗಾಡ್. ಇದಕ್ಕೆ ಹೇಳೋದು ಟೊಯೋಟಾ ಇನ್ನೋವಾ, ಟೊಯೋಟಾ ಇಂಜಿನ್ ಅಂತ ಹೇಳೋದು ಇದಕ್ಕೇನೆ. 6 ಲಕ್ಷ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. 2 hours later. ನಮ್ಮ ಹೀರೋಯಿನ್ ಅವ್ರ ಮನೆ ಬಂತು. ಇಲ್ಲಿ ಮೇಕಪ್ ಹಾಕ್ಬೇಕಂತೆ. ನಾನು ಈ ಥರ ಹೀರೋಯಿನ್ ಮನೆಗೆಲ್ಲ ಹೋಗ್ತಾ ಇರೋದು ಫಸ್ಟ್ ಟೈಮು. ನೋಡಿ ಇವರೇ ಹೀರೋಯಿನ್ನು. ಇಷ್ಟು ಗ್ರ್ಯಾಂಡಾಗಿ ರೆಡಿ ಆಗಿದ್ದೀರಾ? ನನಗೇನು ಇಲ್ಲ ನೋಡಿ, ಕಾನ್ಷಿಯಸ್ ಆಗ್ತಾಯಿಲ್ಲ ನನ್ನ ಕ್ಯಾಮ್ರಾ ಇದು. ಹಾಯ್ ನಮ್ಮ ಮ್ಯಾನೇಜರ್ ಇವರು. ನಮ್ಮನ್ನೆಲ್ಲ ಮ್ಯಾನೇಜ್ ಮಾಡೋದು ಇವರು ಮೇಕಪ್. ಸೀರಿಯಲ್ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿರೋದು. ಎಷ್ಟು ದೊಡ್ಡ ಮನೆ ಇದೆ ಇವ್ರ ಹತ್ರ. A few moments later. ದಾವಣಗೆರೆ ಜನಕ್ಕೆ ಏನು ಹೇಳ್ತೀರಾ? ನಾನು ತುಂಬಾ ಕಾಯ್ತಾ ಇದ್ದೀನಿ, ಲೈಕ್ ಅವ್ರನ್ನ ಹೋಗಿ ಮೀಟ್ ಮಾಡೋಣ ಅಂತ. ಸೊ ಅವರೆಲ್ಲ ನನ್ನನ್ನು ಏನು ಕೇಳ್ತಾರೆ, ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ನನಗೆ ಯೂಶಲಾಗಿ ತುಂಬ ಇಷ್ಟ ಈ ಥರ ಜನನ ಹೋಗಿ ಮೀಟ್ ಮಾಡೋದೆಲ್ಲ.
ಇವ್ರಿಗೆ ಗೊತ್ತಿರಲಿಲ್ಲ ನಾವು ಇವಾಗ ಹೋಗ್ತಾ ಇರೋದೇ ನಮ್ಮೂರಿಗೆ. ನಿಮ್ಮೂರ ಅದು? ಓ ಸೀರಿಯಸ್ಲಿ? ಎಸ್ ಎಸ್. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು. ಸೊ ನಮ್ಮ ಚೈಲ್ಡ್ಹುಡ್ಡು ಸಮ್ಮರ್ ಹಾಲಿಡೇಸ್ ಎಲ್ಲ ರಜಾ ಬಂದರೆ ಸಾಕು ದಾವಣಗೆರೆ ಕೊಡೋದು, ಅದೇ ಕೆಲಸ ಅವಾಗೆಲ್ಲ. ಸೊ ನೀವು ಬರ್ತಾ ಇರೋದು ನಮ್ಮೂರಿಗೆ ಆ್ಯಕ್ಚುಲಿ ಇವತ್ತು. ಹೇಳೇ ಇರಲಿಲ್ಲ ದಟ್ ಅವ್ರ ಊರೇ ದಾವಣಗೆರೆ ಅಂತ. ಆಮೇಲೆ ಅಲ್ಲಿರೋರ್ಗೂ ಗೊತ್ತಿಲ್ಲ ನಮ್ಮೂರು ದಾವಣಗೆರೆನೇ ಅಂತ. ಇದು 17 Pro Max ಅಂತ ತೋರಿಸ್ತಾ ಇರ್ತಾರೆ ಅವಾಗ. ಟೈಮ್ ಟು ಗೆಟ್ ರೆಡಿ ಫಾರ್ ದ ಇವೆಂಟ್. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಬಂದಿದ್ದೀವಿ. ಫ್ರೆಶ್ ಅಪ್ ಆಗಿ ಎಸ್ ವಿ ವಿಲ್ ಹೆಡ್ ಟು ದ ಇವೆಂಟ್. ರೆಡಿ ಅಂದರೆ ಆ್ಯಕ್ಚುಲಿ ಎಷ್ಟು ರೆಡಿ ಗೊತ್ತಾ? ಇಷ್ಟೇ ರೆಡಿ ಅಂತ ಅಂದಿದ್ದು. ಸೊ ಬನ್ನಿ, ಆ್ಯಕ್ಚುಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಇವೆಂಟಿಗೆ. ಶಿಟ್, ಫೋನ್ ಇಲ್ಲಿ ನಂದು. ಶಿಟ್, ರೂಮಲ್ಲೇ ಬಿಟ್ಟಿರ್ಬೇಕು. ಎಲ್ಲಿದೆ? ಓ ಶಿಟ್, ಇಲ್ಲೇ ಬಿಟ್ಟು ಹೋಗಿದ್ದೀನಿ ನೋಡಿ ಫೋನು. ನಾನು ಏನಾದರೂ ಇವಾಗ ಚೆಕ್ಔಟ್ ಆಗ್ತಿದ್ವಿ ಆ್ಯಕ್ಚುಲಿ. ಥ್ಯಾಂಕ್ ಗಾಡ್, ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು. ಚೆಕ್ಔಟ್ ಆಗೋ ಟೈಮಲ್ಲಿ ಸಿಕ್ತು, ತೊಗೊಂಡೆ. ಅವಾಗಿಂದ ನಿಮ್ಮ ಅಭಿಮಾನಿ ಒಬ್ರು ಕಾಯ್ತಾನೆ ಇದ್ದಾರೆ ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೊಂಡು. ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ಇದೇ ಫೀಲ್ಡ್ ಅಲ್ಲಿ ಇದೇ ಎಕ್ಸಿಬಿಷನ್ಗೆ ಬರ್ತಾ ಇದ್ದೆ. ಅವಾಗ ಒಂದು ಐಡಿಯಾನೂ ಇರಲಿಲ್ಲ ಈ ಥರದ್ದು ಫಂಕ್ಷನ್ ಇಲ್ಲಿ ನಡೆದು ನಾನು ಇಲ್ಲಿ ಬರ್ತೀನಿ ಅಂತ. A few moments later. ಸೊ ಈಗ ಡಿನ್ನರ್ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ. ಈಗ ಡಿನ್ನರ್ ಮಾಡಕ್ಕೆ ಬಂದಿದ್ದೀವಿ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ನಮಗೆ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಂಗೆ ಅನ್ನಿಸ್ತಾ ಇದೆ. ನಾವು ದಾವಣಗೆರೆಯಲ್ಲಿ ಇದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ. ಊಟ ಮುಗಿಸಿ ದಾವಣಗೆರೆಯಿಂದ ಹೊರಡ್ತಾ ಇದ್ದೀವಿ. ಸಕ್ಕತ್ತಾಗಿತ್ತು ಇವೆಂಟು. ನನಗೇನು ಗೊತ್ತು.